ಯಾರು ಬಂದಾಗ ಪೆಟ್ರೋಲ್ ಡೀಸೆಲ್ ಎಲ್ಲ ದಾಸ್ತಿ ಮಾಡ್ತಾರೆ, ವಿಲವಾಸಿಗಳು ದಾಸ್ತಿ ಮಾಡ್ತಾರೆ. ಎಲ್ಲ ಫ್ರೀ ಬಸ್ ಬಿಟ್ಬಿಟ್ಟು ನಮ್ಮ ಪೊಲೀಸವರು ಡೈಲಿ ಹಿಡಿತಾರೆ, 100-200 ಕಿತ್ಕೊಳ್ತಾರೆ. ಏನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗಲ್ಲ, ಬೇರೆ ವಿಧಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದು ನಾವು? ಅಲ್ಲಿ ಹೋಗಂತಾರೆ. ಎಲ್ಲ ದುಡ್ಡು ಮಾಡೋರು. ಕರ್ನಾಟಕ ಅವಳು ರಾಜಕೀಯ ಮಾಡ್ಬೋದು, ಇಲ್ಲಿ ತಮಿಳ್ನಾಡು ಆಂಧ್ರ ಎಲ್ಲ ಮಾಡೋಕ್ಕಾಗಲ್ಲ. ಇಲ್ಲಿ ಎಲ್ಲ ದುಡ್ಡು ತಿನ್ನೋರು ಅಷ್ಟೇ. ಇದು ರೇಟ್ ಈಗ ಪೆಟ್ರೋಲ್ದು ಡೀಸೆಲ್ದು ಕಮ್ಮಿ ಆಗಬೇಕು ಅಂತ ಅನ್ಸುತ್ತಾ ನಿಮಗೆ? ಮಾಡಬೇಕು. ಎಲ್ಲಿ ಮಾಡ್ತಾರೆ? ಡೀಸೆಲ್ ಗ್ಯಾಸ್ ಎಲ್ಲ ಜಾಸ್ತಿ ಮಾಡಿದ್ದಾರೆ, ಮಾಡ್ತೀನಿ ಅಂತಾರೆ. ಯಾವ ಮೋದಿಯೂ ಮಾಡಲ್ಲ, ಕಾಂಗ್ರೆಸ್ ಅವರು ಮಾಡಿಲ್ಲ, ಯಾರು ಮಾಡಿಲ್ಲ. ಏನು ಮಾಡೋಕ್ಕಾಗುತ್ತೆ? ಪೆಟ್ರೋಲು ಡೀಸೆಲ್ ರೇಟ್ ಜಾಸ್ತಿ ಆಗಿದ್ರಿಂದ ನಿಮ್ಮಂಥ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಅಂತ ಅನ್ಸುತ್ತೆ. ತೊಂದರೆ ಆಗುತ್ತೆ, ಪೊಲೀಸವ್ರದ್ದು ತೊಂದರೆ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ನಾವು ಏನು ಮಾಡ್ತದೆ? ಹೊಟ್ಟೆಪಾಡಿಗೂ ಮಾಡಬೇಕು. 70 ವಯಸ್ಸಾಯಿತು, ಏನು ಒಂದು ರೇಷನ್ ಕಾರ್ಡ್ ಕೊಟ್ಟಿಲ್ಲ. ಆಮೇಲೆ ಬಂದು 1-2 ಸಾವಿರ ಕೊಡ್ತೀನಿ, 3 ಸಾವಿರ ಸುಳ್ಳು ಹೇಳ್ತಾರೆ. ನಮ್ಗೆ ಏನಿಲ್ಲ, ದುಡಿತೀವಿ, ಹೋಗ್ತೀವಿ, ತಿಂತೀವಿ. 1,200 ರೂಪಾಯಿ ಕೊಟ್ಟು ಅಕ್ಕಿ ತಗೊಂಡು ತಿಂತಾಯಿದ್ವಿ. ಗೌರ್ಮೆಂಟ್, ಕರ್ನಾಟಕ ಗೌರ್ಮೆಂಟ್ ಹಂಗಾಯ್ತು. ಏನು ರಾಜ್ಯ ಸರ್ಕಾರ ಕೊಡ್ತಾ ಇರೋ ಗ್ಯಾರಂಟಿ ಯೋಜನೆಗಳೆಲ್ಲ ತಲುಪ್ತಾ ಇದಾವ? ಯಾರು ಕೊಡಲ್ಲ ಸರ್. ಸುಮ್ಮನೆ ಓಟಿಗೂ ಬರ್ತಾರೆ, ಏನು ಯಾವನು ಮಾಡಲ್ಲ. ಅದು ಸುಮ್ಮನೆ ಹೇಳೋದು. ನಾವು ಎಲ್ಲರಿಗೂ ಅದು ಮಾಡ್ತೀನಿ, 2 ಸಾವಿರ ಹಾಕ್ತೀನಿ, 5 ಸಾವಿರ ಆಗ್ತದೆ. ನಮಗೆ ರೇಷನ್ ಕಾರ್ಡೇನೇ ಇಲ್ಲ. ಎಲ್ಲರ ಹತ್ರ MLA MP ಹತ್ರಗೆಲ್ಲ ಕೇಳೋದು, ಒಂದು ಕಾರ್ಡ್ ಮಾಡಿಕೊಡಪ್ಪ. ಹಾಸ್ಪಿಟ್ಲಿಗೆ ಹೋದಾಗ ಕೂಡ, ಮಲ್ಲೇಶ್ವರ ಹಾಸ್ಪಿಟ್ಲಿಗೆ ಹೋಗ್ಬೇಕಂದಾಗ ಕೂಡ 200 ಕೊಡು, 300 ಕೊಡು ಅಂತಾರೆ. ಅಲ್ಲಿ 1,500 ರೂಪಾಯಿ ನಾಯಿ ಕಚ್ಚಿಬಿಡ್ತು, 500 ರೂಪಾಯಿ ಇಸ್ಕೊಳ್ತಾರೆ ಮಲ್ಲೇಶ್ವರದಲ್ಲಿ. ಫ್ರೀ ಇಂಜೆಕ್ಷನ್ ಹಾಕಲ್ಲ. ಏನು ಮಾಡೋಕ್ಕಾಗಲ್ಲ. ನಾವೊಬ್ಬರು ಮಾಡಿ ಏನು ಮಾಡೋಕ್ಕಾಗತ್ತೆ? ಗೌರ್ಮೆಂಟ್ ಹಂಗಾಯ್ತು, ಏನು ಮಾಡೋಕ್ಕಾಗಲ್ಲ. ನೀವು ಗಾಡಿಗೆ ಪೆಟ್ರೋಲ್ ಎಷ್ಟು ಹಾಕ್ತೀರಾ ತಿಂಗಳಿಗೆ? ಡೈಲಿ CNC ಗಾಡಿ 300 ವಾರಕ್ಕೆ 2,000 ರೂಪಾಯಿ ಗ್ಯಾಸ್ ಹಿಡಿತದೆ. ಅದಕ್ಕೆ ಮೇಲೆ ಕಲೆಕ್ಷನ್ ಕೊಡಬೇಕು. ಆಮೇಲೆ ನಮ್ಮ ಹೊಟ್ಟೆಪಾಡು ಮಾಡಬೇಕು. ಆಮೇಲೆ ಪೊಲೀಸವ್ರ ತೊಂದರೆಗಳು, ಫೈನಾನ್ಸ್ ಕಟ್ಟಬೇಕು. ಏನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗಲ್ಲ. ಯಾವ ಗೌರ್ಮೆಂಟ್ ಬಂದಾலும் ಏನು ಮಾಡಲ್ಲ. ಅದೇ ಮಟ್ಟ ಗ್ಯಾರಂಟಿ. ಕಾಂಗ್ರೆಸ್ ಬಂದಾலும் ಸರಿ, ಇವನು ಬಂದಾலும் ಸರಿ. ಇವ್ರು ಬಂದ ಮೇಲೆ ಏನು ಮಾಡ್ತಾರೆ? ಫ್ರೀ ಬಸ್ ಬಿಟ್ಟುಬಿಟ್ಟು ನಮಗೆಲ್ಲ ಭಾಳ ತೊಂದರೆ ಕೊಡ್ತಾರೆ ಅಷ್ಟೇ. 100 ರೂಪೀಸ್ಗೆ ಹಾಕಿದ್ರೆ 70 ಕಿಲೋಮೀಟರ್ಸ್ ಒಂದಿನಕ್ಕೆ ಹೋಗುತ್ತೆ ಸರ್. ನಿಮಗೆ ನೀವು ಪ್ರತಿ ತಿಂಗಳು ಎಷ್ಟು ಹಾಕ್ತೀರಾ ಪೆಟ್ರೋಲು? ಸರ್ ಅದೇ 300ಗೆ ಹಾಕಿದ್ರೆ 5 ಡೇಸ್ 4 ಡೇಸ್ ಅಪ್ರಾಕ್ಸಿಮೇಟ್ಲಿ ತಿಂಗಳಿಗೆ ಖರ್ಚು ಎಷ್ಟು ಬರುತ್ತೆ ಸರ್? ಅದೇ ಡೈಲಿ ಆಫೀಸ್ ಹೋಗೋರು, ಕೆಲ್ಸಕ್ಕೆ ಹೋಗೋರು ಹಂಗೆ ಏನಂದ್ರೆ ಇದ್ರೆ ಹಾಗೆ ಆಗುತ್ತೆ ಸರ್. 1000 ಮೇಲೆ ಆಗ್ಬಿಡುತ್ತೆ. ನಿಮಗೂ ಹೊರೆ ಆಗಿದೆ ಅನ್ಸುತ್ತಾ? ಆಗುತ್ತೆ ಸರ್. ಈಗ ನಿಮ್ಮ 3 ರೂಪಾಯಿ ಜಾಸ್ತಿ ಆಗಿದೆಯಲ್ಲ, ಈ ಖರ್ಚು, ಈ ಮುಂಚೆ ಹಳೆ ಖರ್ಚಿಗೂ ಈಗ ಹೊಸ ಖರ್ಚಿಗೂ ಹೇಗೆ ಸರಿದೂಗಿಸ್ತೀರಿ? ಬಜೆಟ್ ಇನ್ಕ್ರೀಸ್ ಆಗುತ್ತೆ ಸರ್. ಈಗ 1000 ಮಂತ್ಲಿ 1000 ಆದರೆ 1500 ಆ ಥರ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಹೇಗೆ ಸರಿದೂಗಿಸ್ತೀರಿ ಅಂತ? ಎಲೆಕ್ಟ್ರಿಕ್ ವೆಹಿಕಲ್ಗೆ ಎಕ್ಸ್ಚೇಂಜ್ ಆಗಬೇಕು.